ವಿಧಾನಸಭೆಯಿಂದ 18 ಶಾಸಕರ ಅಮಾನತು ಪ್ರಕರಣ ಸಂಬಂಧ ಅಮಾನತು ಆದೇಶ ವಾಪಸ್ಗೆ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಅಮಾನತಾದ 18 ಶಾಸಕರು ಇವತ್ತು ಬೆಂಗಳೂರಲ್ಲಿ ಸಭೆಯನ್ನ ಮಾಡೋ ಮುಖಾಂತರ ಸ್ಪೀಕರ್ಗೆ ಈ ಅಮಾನತು ಆದೇಶವನ್ನ ವಾಪಸ್ ತಗೊಳ್ಳುವಂತ ನಿಟ್ಟಿನಲ್ಲಿ ಯಾವ ತರ ಒತ್ತಡ ಹೇರಬೇಕು ಅಂತ ಹೇಳಿ ಚರ್ಚೆಗಳನ್ನ ಮಾಡಿ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ. ಅಶ್ವಥ್ ನಾರಾಯಣ್ ನೇತೃತ್ವದಲ್ಲಿ ಶಾಸಕರ ಸಭೆ ನಡೆಯುತ್ತೆ. ಅಮಾನತು ಆದೇಶ ಮರು ಪರಿಶೀಲಿಸುವಂತೆ ಒತ್ತಡವನ್ನ ಹಾಕುವಂತ ನಿಮಿತ್ತ ಚರ್ಚೆಯನ್ನ ನಡೆಸಲಾಗುತ್ತೆ. ಸ್ಪೀಕರ್ ಭೇಟಿ ಮಾಡೋದು, ಮನವಿ ಕೊಡೋದು ಅಂತ ಹೇಳಿ ಚರ್ಚೆಯನ್ನ ಮಾಡಲಾಗುತ್ತೆ. ಸ್ಪೀಕರ್ ಭೇಟಿಗೆ ಫಸ್ಟ್ ಸಮಯಾವಕಾಶವನ್ನ ತಗೊಳ್ಬೇಕಾಗುತ್ತೆ. ಆ ಮನವಿ ಪತ್ರವನ್ನ ಸಲ್ಲಿಸೋದಕ್ಕೆ ಇವತ್ತಿನ ಸಭೆಯಲ್ಲಿ ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ. ಅಂದ್ರೆ ಅದೇ ಅಜೆಂಡಾ ಮೇಲೆನೆ ಇವತ್ತು ಸಭೆಯನ್ನ ನಡೆಸ್ತಾ ಇರೋದು. ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿ ಕಾಮಗಾರಿ ಮುಗೀತಾ ಇಲ್ಲ. ಗುಂಡಿ ತೋಡಿ ಅಲ್ಲೊಂದು ಬ್ಯಾರಿಕೇಡ್ ಕೂಡ ಹಾಕಿಲ್ಲ. ಹಾಗೆ ಬಿಟ್ಟು ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಬಲಿಗಾಗಿ ಕಾಯ್ತಾ ಇದೆ ಅರೆ-ಬರೆ ನಡೆಸಿರುವಂತ ಕಾಮಗಾರಿ. ಆ ರೋಡಲ್ಲಿ ಬರ್ತಾ ಸಿಕ್ಕಾಪಟ್ಟೆ ಧೂಳು. ಹೇಳ್ತಾರೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ನಮಗೆ ಡೆಡ್ ಲೈನ್ ಕೊಟ್ಬಿಡಿ, ನಾವು ಆ ಗಡುವಿನ ಒಳಗೆ ಕಾಮಗಾರಿ ಎಲ್ಲ ಮುಗಿಸ್ಬಿಡ್ತೀವಿ ಅಂತ. ಒಂದ್ಸತಿ ಗುಂಡಿ ತೆಗೆದು ಬಿಟ್ರೆ ಅದು 1-2 ತಿಂಗಳು ಬಿಟ್ಬಿಡಿ, 1-2 ವರ್ಷ ಹಿಡಿದು ಬಿಡುತ್ತೆ. ಒಂದು ದೊಡ್ಡ ಮಟ್ಟದಲ್ಲಿ ಅನಾಹುತ ಇವತ್ತು ಜಸ್ಟ್ ಮಿಸ್ ಆಗಿದೆ. ಖಾಸಗಿ ಬಸ್ ಪಲ್ಟಿ ಆಗೋದು ಮಿಸ್ ಆಗಿದೆ. ಕೂದಲೆಳೆ ಅಂತರದಲ್ಲಿ ಒಂದು ಭಾರಿ ಅನಾಹುತ ಸಿಟಿಲಿ ತಪ್ಪಿದೆ. ಜೆಸಿ ರಸ್ತೆಯಿಂದ ಲಾಲ್ಬಾಗ್ ರಸ್ತೆ ಸಂಚಾರ ಬಂದ್ ಮಾಡಲಾಗಿತ್ತು. ನಾಮಫಲಕ ಬ್ಯಾರಿಕೇಡ್ ಹಾಕದೇ ಇರೋದೇ ಈ ಘಟನೆ ಕಾರಣ ಆಗಿರೋದು. ರಸ್ತೆ ಕಾಮಗಾರಿ, ಬೆಸ್ಕಾಂ ಕೇಬಲ್ ಪೈಪ್ಲೈನ್ ಅಳವಡಿಕೆ ದುರಸ್ತಿ ಕಾರ್ಯದಿಂದ ಓಡಾಡೋಕ್ಕೂ ಕಷ್ಟಪಡುತ್ತಾ ಇದ್ದಾರೆ ಜನ. ಇದೆ ಜೆಸಿ ರೋಡ್ನ ಅವ್ಯವಸ್ಥೆ ಹೆಂಗಿದೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ನೋಡೋಣ. ಕಳೆದ 6 ತಿಂಗಳಿಂದ ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿ ಕಾಮಗಾರಿ ನಡೀತಾನೆ ಇದೆ. ಆ ಕಾಮಗಾರಿ ಪೂರ್ಣ ಆಗುವಂತ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಬಿಬಿಎಂಪಿ ಏನು ಲೈನಿಂಗ್ ಕಾರ್ಯಗಳಂದ್ರೆ ನಿಮಗೆ ಪೈಪ್ಲೈನ್ ಕಾಮಗಾರಿಗಳಿಂದ ಆ ಕಾಮಗಾರಿಗಳು ಮಾಡುವ ಭರದಲ್ಲಿ ಒಂದು ಸರಿಯಾಗಿ ಬ್ಯಾರಿಕೇಡ್ ಹಾಕುವಂತ ಕಾರ್ಯನೂ ಕೂಡ ಆಗ್ತಾ ಇಲ್ಲ. ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಯಾವ ರೀತಿಯಾಗಿ ಇಲ್ಲಿರುವಂತ ಕಬ್ಬಿಣದ ಕಂಬಿಗಳು ನೋಡ್ತಾ ಇದ್ರೆ 2 ವೀಲರ್ಸ್ನವರು ಜೀವನ ತೆಗೆದುಕೊಳ್ಳಲಿಕ್ಕೆ ಯಮ ಇಲ್ಲೇ ನಿಂತಿದ್ದಾನೆ ಅನ್ನೋ ರೀತಿಯಾದಂತ ಸಿಚುವೇಶನ್ ಇದೆ. ಒಂದು ಸಮರ್ಪಕವಾಗಿ ಒಂದು ಬ್ಯಾರಿಕೇಡ್ ಹಾಕ್ಲಿಕ್ಕೂ ಕೂಡ ಆಗದೆ ಇರುವಂತ ದೌರ್ಭಾಗ್ಯದ ಪರಿಸ್ಥಿತಿ ಬಂತ ಅಂತೇಳಿ ಇದರಲ್ಲಿ ಬಿಬಿಎಂಪಿನೂ ಕೂಡ ಇದೆ, ಟ್ರಾಫಿಕ್ ಪೊಲೀಸರು ಕೂಡ ಇದ್ದಾರೆ. ಇದ್ರ ಜೊತೆಗೆ ಬೆಸ್ಕಾಂ, BWSSB ಯಾರ್ಯಾರು ಸಂಬಂಧಪಟ್ಟಂತ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮಳೆ ಏನಾದ್ರೂ ಬಂದ್ರೆ ಇಲ್ಲಿ ಗುಂಡಿನೂ ಕೂಡ ಗೊತ್ತಾಗೋದಿಲ್ಲ. ಇಷ್ಟು ಆಳವಾದಂತ ಗುಂಡಿ ಇದೆ, ಅದು ಕೂಡ ಗೊತ್ತಾಗೋದಿಲ್ಲ. ಇಂದು ಬೆಳಗ್ಗೆನೆ ಆಗಿರುವಂತ ಇನ್ಸಿಡೆಂಟ್, ಒಂದು ದೊಡ್ಡದಾದಂತ ವೆಹಿಕಲ್ ಏನಿದೆ ಲಕ್ಸುರಿ ಬಸ್ ಈ ರಸ್ತೆಯಲ್ಲೇ ಹೋಗಿದೆ. ಇಲ್ಲಿರುವಂತ ಆಳದ ನೋಡಿದ್ರೆ ಎಲ್ಲ ನಿಮಗೆ ಜಲ್ಲಿ ಕಲ್ಲುಗಳನ್ನೆಲ್ಲನೂ ಕೂಡ ಹಾಕಿದ್ದಾರೆ. ಬಟ್ ರಸ್ತೆ ಕಾಮಗಾರಿ ಹೇಗೆ ಕಂಪ್ಲೀಟ್ ಮಾಡಿದ್ದಾರೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಬಸ್ಸೇ ನಿಂತ್ಕೊಂಡ್ಬಿಟ್ಟಿತ್ತು, ಸ್ಟ್ರಕ್ ಆಗ್ಬಿಟ್ಟಿತ್ತು. ಸೊ JCBಯನ್ನು ತರಿಸಿ ವೆಹಿಕಲ್ಗಳನ್ನ ಹೊರಗಡೆ ಇಡುವಂತ ಕಾರ್ಯನೂ ಕೂಡ, ಮೂವ್ಮೆಂಟ್ ಮಾಡುವಂತ ಕಾರ್ಯನೂ ಕೂಡ ಮಾಡಿದ್ರು. 2 ಗಂಟೆಗಳ ಕಾಲ ಟ್ರಾಫಿಕ್, ನಿಮ್ ಮೊದಲೇ ಜೆಸಿ ರಸ್ತೆ ಯಾವ ರೀತಿಯಾಗಿ ಟ್ರಾಫಿಕ್ ಇರುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಏನೇ ಕಾಮಗಾರಿ ಮಾಡುವಂತ ಮುನ್ನ ಕರೆಕ್ಟ್ ಆಗಿ ಹೇಗೆ ಪ್ಲಾನ್ ಮಾಡ್ಕೋಬೇಕು ಅನ್ನೋದು ಒಂದು ಕೋಆರ್ಡಿನೇಷನ್ ಇಲ್ಲದೆ ಇರೋದು ಬಹಳ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಜನಸಾಮಾನ್ಯರು, ವಾಹನ ಸವಾರರಿಗೆ ಕಿರಿಕಿರಿ ಪ್ರತಿನಿತ್ಯನೂ ಕೂಡ. ರಸ್ತೆಗೆ ಇಳಿದು ನೀವು ತಮ್ಮ ಆಫೀಸ್ಗೆ ಹೋಗೋದು ಅಥವಾ ಮನೆಗೆ ಹೋಗ್ಬೇಕು ಅಂದ್ರೆ ನಿಜವಾಗ್ಲೂ ನಾವು ಸೇಫ್ ಆಗಿ ಹೋಗ್ತೀವಾ, ಮತ್ತೆ ಇನ್ ಟೈಮ್ಗಂತೂ ಹೋಗಕ್ಕಂತೂ ಸಾಧ್ಯನೇ ಇಲ್ಲ ಅನ್ನೋದು ವಾಹನ ಸವಾರರಿಗೆ ಅದು ಅರ್ಥ ಆಗೋಗ್ಬಿಟ್ಟಿದೆ. ಇದು ನಿಜವಾಗ್ಲೂ ಕೂಡ ನಮ್ಮ ಬೆಂಗಳೂರು ಜನರ ದೌರ್ಭಾಗ್ಯನೇ ಸರಿ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18.